ABCD is a trapezium in which AB is parallel to DC. P and Q are the points on side AD and BC. Aita. Respectively such that PQ is parallel to DC. If this other lens, find AD. ಮೊದಲನೇದಾಗಿ ಚಿತ್ರ ಬಿಡಿಸೋಣ. ಏನು ಮಾಡೋದು ಇಲ್ಲಿ? ವಿ ಹ್ಯಾವ್ ಅ ಟ್ರಪೀಸಿಯಂ. ಐಸೋಸೆಲೀಸ್ ಟ್ರಪೀಸಿಯಂ ಬರೆಯೋದಕ್ಕೆ ಹೋಗ್ಬೇಡಿ, ಒಂದು ರ್ಯಾಂಡಮ್ ಈ ರೀತಿಯಲ್ಲಿ. ಇದರಲ್ಲಿ ಏನು ಅಂತ ಹೇಳಿದ್ರೆ ವಿ ಹ್ಯಾವ್ ಎ ಬಿ ಪ್ಯಾರಲಲ್ ಟು ಡಿ ಸಿ, ಎ ಬಿ ಸಿ ಡಿ ಅಲ್ವಾ, ಈ ಥರ ಇವೆರಡು ಪ್ಯಾರಲ್ ಅಂತೆ. ಅದಾಯಿತು ಅಂದಮೇಲೆ ಪಿ ಕ್ಯೂ ಆರ್ ಪಾಯಿಂಟ್ಸ್ ಆನ್ ಎ ಡಿ. ಪಿ ಎಲ್ಲೆಲ್ಲ ಬರುತ್ತೆ, ಕ್ಯೂ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ಸೊ ಇವೆಲ್ಲ ಪ್ಯಾರಲಲ್ಲು. ಅದಾಯಿತು ಅಂದಮೇಲೆ ಏನು, ಪಿ ಡಿ ಇದು 18 ಸೆಂಟಿಮೀಟರು, ಬಿ ಕ್ಯೂ ಇದು 35 ಸೆಂಟಿಮೀಟರ್, ಕ್ಯೂ ಸಿ ಇಸ್ 15 ಸೆಂಟಿಮೀಟರ್. ಆಮೇಲೆ ಎ ಡಿ ಏನಂತ ಹೇಳಿ ಕೇಳ್ತಾಯಿದ್ದಾರೆ. ಸೊ ಮೊದಲನೇದಾಗಿ ಇದನ್ನು ಕಂಡುಹಿಡಬೇಕು ಮತ್ತು ಪೂರ ಲೆಂತ್ ಕಂಡುಹಿಡಬೇಕು ಅಲ್ವಾ. ಸೊ ಇಲ್ಲಿ ಇದನ್ನು ಮುಂದುವರಿಯೋದಕ್ಕೆ ಇದನ್ನು ಜಾಯಿನ್ ಮಾಡಿಕೊಂಡು ಈ ಪಾಯಿಂಟ್ನ ಟಿ ಅಂತ ಕರ್ಕೊಂಡು ಮುಂದುವರಿಬೇಕಾಗತ್ತೆ. ಸೊ ಇದಾದಮೇಲೆ ಏನು ಕಾನ್ಸೆಪ್ಟ್ ಉಪಯೋಗಿಸ್ಬೇಕು ನಾವು ಈ ಕನ್ಸ್ಟ್ರಕ್ಷನ್ ಆದಮೇಲೆ? ಅದು ನಿಮ್ಮ ಕ್ಲೂ, ಇದು ನಿಮ್ಮ ಕ್ಲೂ ಕನ್ಸ್ಟ್ರಕ್ಷನು. ಯೋಚನೆ ಮಾಡಿ ಯಾವ ಕಾನ್ಸೆಪ್ಟ್ ಉಪಯೋಗಿಸ್ಬೇಕು ಅಂತ ಹೇಳಿ. ಹೌದು, ಬಿ ಪಿ ಟಿ ಉಪಯೋಗಿಸ್ಬೇಕು. ಜಾಯಿನ್ ಬಿ ಡಿ, ಜಾಯಿನ್ ದ ಆಮೇಲೆ ಬೇಕಾಗಿಲ್ಲ. ಬಿ ಡಿ ಕಟ್ಟಿಂಗ್ ಪಿ ಕ್ಯೂ ಆಟ್ ಟಿ. ನೆಕ್ಸ್ಟು ನಿಮ್ಮ ವರ್ಕಿಂಗ್. ಸೊ ವರ್ಕಿಂಗಲ್ಲಿ ಏನು ಮಾಡಬೇಕು ಹುಡುಗರು ಇವಾಗ? ಕನ್ಸಿಡರ್ ಟ್ರಯಾಂಗಲ್ ಬಿ ಡಿ ಸಿ. ಇಲ್ಲಿ ಆಸ್ ಟಿ ಕ್ಯೂ ಇಸ್ ಪ್ಯಾರಲಲ್ ಟು ಡಿ ಸಿ ಆ್ಯಂಡ್ ಆಸ್ ಪರ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನು ಹೇಳ್ಬೋದು? ಬಿ ಟಿ ಬೈ ಟಿ ಡಿ is equal to BQ by QC, which in turn is equal to 35 by 5, which is 7 by 3 ಅಲ್ವಾ. ಸೊ ಈ ರೇಷಿಯೋ ಗೊತ್ತಾಯಿತು. ನೆಕ್ಸ್ಟು ಈ ಕಲರ್ ಅಲ್ಲ ಇದು. ನೆಕ್ಸ್ಟ್ ಏನು? ನೆಕ್ಸ್ಟು ಇನ್ ಟ್ರಯಾಂಗಲ್ ಎ ಬಿ ಡಿ ಇದರಲ್ಲಿ ಆಸ್ PT is parallel to AB, we have AP by PD is equal to BT by TD. ಸೊ ಎ ಪಿ ಗೊತ್ತಿಲ್ಲ ನಮಗೆ, ಇದು 18, ದಿಸ್ is 7/3 ರೇಷಿಯೋ ಅಲ್ವಾ. ಸೊ ಇದನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿ ಏನು ಮಾಡಬೇಕು? 3 1s 3 6. ದೇರ್ಫೋರ್ ಎ ಪಿ ಇಸ್ ಈಕ್ವಲ್ ಟು 42 ಸೆಂಟಿಮೀಟರ್. ಸೊ ಇದು 42 ಸೆಂಟಿಮೀಟರ್ ಆಯಿತು. ಹಾಗಾಗಿ ಎ ಡಿ ಏನಾಗುತ್ತೆ? ಎ ಡಿ ದೇರ್ಫೋರ್ ಎ ಡಿ ವಿಚ್ ಇಸ್ ದ ಸಮ್ ಆಫ್ ಎ ಪಿ ಪ್ಲಸ್ ಪಿ ಡಿ ವಿಲ್ ಬಿ ಈಕ್ವಲ್ ಟು ಎಷ್ಟಿದು? 42 plus 18 which is equal to 60 ಸೆಂಟಿಮೀಟರ್. ಅಷ್ಟೇ, ಇದು ನಿಮ್ಮ ಉತ್ತರ.